ಫ್ರೆಂಡ್ಸ್, ಸರಳ ಕಥೆಗಳು ಯೂಟ್ಯೂಬ್ ಚಾನೆಲ್ಗೆ ನಿಮ್ಮ ಉಮಾ ಭಾತ್ಕಂಡೆಯ ಪ್ರೀತಿಯ ಸ್ವಾಗತ ಸುಸ್ವಾಗತ. ಎಲ್ಲರೂ ಆಸ್ವಾದಿಸುವಂಥ ಹಲವಾರು ಬಗೆಯ ನೀತಿ ಕಥೆಗಳು, ಹಾಸ್ಯಭರಿತ ಕಥೆಗಳು, ಕುತೂಹಲಭರಿತ ಕಥೆಗಳು ತಮಗಾಗಿ ತರ್ತಾ ಇದೆ ಸರಳ ಕಥೆ ಚಾನೆಲ್. ಬನ್ನಿ. ಮುದ್ದು ಮುದ್ದು ಮಕ್ಕಳಿಗೆಲ್ಲ ಸರಳ ಕಥೆಗಳು ಚಾನೆಲ್ಗೆ ನಿಮ್ಮ ಉಮಾ ಭಾತ್ಕಂಡೆಯ ಪ್ರೀತಿಯ ಸ್ವಾಗತ. ಪುಟಾಣಿ ಮಕ್ಕಳೇ, ಈಗ 2 ಸಾರಿ ನೀವು ವಿಕ್ರಮ್ ಬೇತಾಳನ ಕಥೆಗಳನ್ನು ಕೇಳಿದ್ರಿ, ಹೌದಲ್ವಾ? ಹಾಂ, ಈಗ ಸ್ವಲ್ಪ ಬೇರೆ ಕಡೆ ಹೋಗೋಣ. ತೆನಾಲಿ ರಾಮಕೃಷ್ಣನ್ ಕಥೆಗಳು. ಇದಂತೂ ತುಂಬ ನಗುವಂಥ ಕಥೆಗಳು. ನಕ್ಕು ನಕ್ಕು ನಿಮ್ಮ ಹೊಟ್ಟೆ ಎಲ್ಲ ಹುಣ್ಣಾಗಿ ಹೋಗಬೇಕು ಅಂಥ ಕಥೆಗಳು. ತೆನಾಲಿ ರಾಮ ಅಂದರೆ ಸಾಕು, ಎಲ್ಲರಿಗೂ ನಗು ಬರುತ್ತೆ ಅಲ್ವಾ? ಹಾಂ, ತೆನಾಲಿ ರಾಮಕೃಷ್ಣನ ಕಥೆಗಳನ್ನು ಹೇಳೋದಕ್ಕಿಂತ ಮೊದಲು ಈ ತೆನಾಲಿ ರಾಮ ಯಾರು ಅಂತ ತಮಗೆಲ್ಲ ಗೊತ್ತಾಗಬೇಕಲ್ವಾ? ಹಾಂ, ಅದೇ ಸ್ವಲ್ಪ ನಾನು ಹೇಳ್ತೀನಿ. ತೆನಾಲಿ ರಾಮಕೃಷ್ಣ ವಿಜಯನಗರ ಸಾಮ್ರಾಜ್ಯದ ಅರಸ ಶ್ರೀ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ವಿದೂಷಕನಾಗಿ ಬಾಳಿ ಬದುಕಿದಂಥ ವ್ಯಕ್ತಿ. ವಿದೂಷಕ ಅಂದರೆ ಗೊತ್ತಾ? ನಗಿಸುವಂಥವನು. ಅವನು ತುಂಬ ಬುದ್ಧಿಶಾಲಿ, ಹಾಗೆ ಹಾಸ್ಯ ಪ್ರವೃತ್ತಿಯ ಮನುಷ್ಯ ಆಗಿದ್ದ. ಇವನು ಮಾತಾಡಿದ್ರೆ ಸಾಕು, ಚುರುಕಿನ ಮಾತು, ಅಂಥ ವ್ಯಕ್ತಿತ್ವ ಇವಂದು. ಆದರೆ ತೆನಾಲಿ ರಾಮಕೃಷ್ಣ ತುಂಬ ಬಡ ಕುಟುಂಬದಲ್ಲಿ ಹುಟ್ಟಿದ್ದ. ಬಡ ಕುಟುಂಬದಲ್ಲಿ ಹುಟ್ಟಿದ್ರು ಸಹಿತ ಇವನಿಗೆ ಅವರಪ್ಪ ವಿದ್ಯಾಭ್ಯಾಸ, ರಾಜನೀತಿ ಎಲ್ಲವನ್ನ ಕಲಿಸಿದ್ರು. ತೆನಾಲಿ ರಾಮಕೃಷ್ಣಂಗೆ ಏನಾದರೂ ಮಾಡಿ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಒಂದು ಸ್ಥಾನ ಪಡ್ಕೋಬೇಕು ಅಂತ ತುಂಬ ಛಲ ಇತ್ತು. ಆ ಛಲನ ಬಿಡದೆ ಮಾಡಿಕೊಂಡ ತೆನಾಲಿ ರಾಮಕೃಷ್ಣ. ಈಗ ನಿಮಗೆಲ್ಲ ಅಕ್ಬರ್ ಬೀರ್ಬಲ್ ಗೊತ್ತಲ್ವಾ? ಹಾಂ, ಅಕ್ಬರಿನ ಆಸ್ಥಾನದಲ್ಲಿ ಬೀರ್ಬಲನಿಗೆ ಹೇಗೆ ಸ್ಥಾನಮಾನಗಳಿದ್ವೋ ಹಾಗೆ ತೆನಾಲಿ ರಾಮಕೃಷ್ಣನಿಗೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಶ್ರೀ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಸ್ಥಾನಮಾನಗಳು ಇದ್ವು. ಬೀರ್ಬಲನಿಗೆ ಅಕ್ಬರ್ ನವರತ್ನಗಳಲ್ಲಿ ಒಬ್ಬ ಅಂತ ಕರೆದಿದ್ರು. ಆದರೆ ಶ್ರೀ ಕೃಷ್ಣದೇವರಾಯ ತೆನಾಲಿ ರಾಮಕೃಷ್ಣನನ್ನ ಅಷ್ಟದಿಗ್ಗಜರಲ್ಲಿ ಒಬ್ಬ ಅಂತ ಕರೆದಿದ್ರು. ಹೀಗಿತ್ತು ಅವನ ಸ್ಥಾನಮಾನ. ಈ ತೆನಾಲಿ ರಾಮಕೃಷ್ಣ ಈಶ್ವರ ಪ್ರಸಾದ್ ರಾಮಯ್ಯ ಅಂತಕ್ಕಂಥ ಬಡ ಬ್ರಾಹ್ಮಣನ ಮಗ ಆಗಿರ್ತಾನೆ. ತೆನಾಲಿ ರಾಮಕೃಷ್ಣ ನಿಜ ಹೆಸರು ಏನಪ್ಪ ಅಂತ ಹೇಳಿದ್ರೆ ರಾಮಲಿಂಗ ಅಂತ. ಇವನು ಗಾಲಿಪಡು ಅಂತ ಒಂದು ಸಣ್ಣ ಹಳ್ಳಿ, ಅದು ಗುಂಟೂರು ಜಿಲ್ಲೆಯಲ್ಲಿ ಬರುತ್ತೆ, ಅಲ್ಲಿ ಹುಟ್ಟಿದ್ದ. ಆದರೆ ಪಾಪ ತೆನಾಲಿ ರಾಮಕೃಷ್ಣ ಹುಟ್ಟಿದ 3 ದಿವಸಕ್ಕೆ ಅವರಪ್ಪ ತೀರ್ಕೊಂಡ್ಬಿಟ್ರು. ಅದಕ್ಕೆ ಅವನನ್ನ ತೆನಾಲಿಯಲ್ಲಿ ವಾಸ ಮಾಡ್ತಿದ್ದ ಅನ್ನೋ ಕಾರಣಕ್ಕೆ ತೆನಾಲಿ ರಾಮಕೃಷ್ಣ ಅಂತ ಕರೆದ್ರು. ಇವನು ಅಪ್ಪ ತೀರ್ಕೊಂಡ ತಕ್ಷಣ ತುಂಬ ಪುಟ್ಟ ಮಗು ಆಗಿದ್ರಿಂದ ಇವ್ರ ಸೋದರ ಮಾವ ಕರ್ಕೊಂಡು ಹೋಗಿ ಇವನನ್ನ ಸಾಕ್ದ. ಇವನು ಹುಟ್ಟಿದಾಗಲೇ ತುಂಬ ಬುದ್ಧಿವಂತ, ಚಾಟೂಕ್ತಿ ಅಂದರೆ ಮಾತಿನ ಕಲೆ ಬಹಳ ಚೆನ್ನಾಗಿತ್ತು. ಅಷ್ಟೇ ಅಲ್ಲ, ಅವನು ಮಾತಾಡಿದರೆ ಸಾಕು ಎಲ್ಲರೂ ನಗ್ತಾ ಇದ್ರು. ಅಂಥ ಹಾಸ್ಯ ಪ್ರವೃತ್ತಿ ಅವನಲ್ಲಿ ಹುಟ್ಟಿನಿಂದನೇ ಇತ್ತು. ಆದರೆ ತೆನಾಲಿ ರಾಮಕೃಷ್ಣ ಬೆಳೀತಾ ಬೆಳೀತಾ ದೊಡ್ಡವನಾದ ಹಾಗೆ ಶ್ರೀ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಹೇಗಾದರೂ ಮಾಡಿ ನಾನು ಒಂದು ಸ್ಥಾನವನ್ನು ಪಡ್ಕೋಬೇಕು ಅಂತ ಛಲವನ್ನ, ದೃಢ ನಿರ್ಧಾರವನ್ನ ಮಾಡ್ದ. ಅದರಂತೆ ಅವನು ಪ್ರವೇಶನೂ ಮಾಡ್ದ. ಹಾಗಾದರೆ ಅವನು ಶ್ರೀ ಕೃಷ್ಣದೇವರಾಯನ ಆಸ್ಥಾನದ ಒಳಗೆ ಹೇಗೆ ಪ್ರವೇಶ ಮಾಡ್ದ, ಅಲ್ಲಿ ಹೇಗೆ ಸ್ಥಾನವನ್ನ ಗಿಟ್ಟಿಸ್ಕೊಂಡ ಅನ್ನೋದನ್ನ ನಾವು ಕೇಳೋಣ. ಒಂದಿನ ಏನಾಯ್ತಂದ್ರೆ ತೆನಾಲಿ ರಾಮಕೃಷ್ಣ ವಿಜಯನಗರದ ರಾಜಧಾನಿ ಮಹಾದ್ವಾರದ ಹತ್ರ ಹೋದ. ಮಹಾದ್ವಾರದ ಹತ್ರ ಹೋದಾಗ ಅಲ್ಲಿ ಕಾವಲುಗಾರರು ಕಾವಲು ಕಾಯ್ತಾ ಇದ್ರು. ಯಾರಾದ್ರೂ ಹೋದ ತಕ್ಷಣ ಕಾವಲುಗಾರರು ಒಳಗೆ ಬಿಟ್ಬಿಡ್ತಾರಾ? ಖಂಡಿತ ಬಿಡಲ್ಲ. ರಾಜನ ಆಸ್ಥಾನದಲ್ಲಿ ಹೋಗ್ಲಿಕ್ಕೆ ಅದಕ್ಕೆ ನೀತಿ ನಿಯಮಗಳಿರುತ್ತೆ. ಯಾರು ಬೇಕಾದವ್ರು ಅಲ್ಲಿಗೆ ಹೋಗ್ಲಿಕ್ಕೆ ಬರಂಗಿಲ್ಲ. ಸರಿ, ಅಲ್ಲಿಗೆ ಹೋದ. ಅಲ್ಲಿಬ್ರು ಕಾವಲುಗಾರರು ಇದ್ರು. ಇವನಿಗೆ ನೋಡಿದ್ರೆ ಯಾವಾಗಲೂ ಈ ಕಾವಲುಗಾರರು ನೋಡಿಲ್ಲ. ಅಂದರೆ ಹೇಗೆ ಬಿಡ್ತಾರೆ ಹೇಳಿ? ತೆನಾಲಿ ರಾಮಕೃಷ್ಣಗೆ ಬಿಡಲೇ ಇಲ್ಲ. ಮೇಲಿಂದ ಕೆಳಗಿನ ತನಕ ನೋಡಿ, ಯಾರೋ ನೀನು ಅಂತ ಕೇಳಿದ್ರು. ಕೇಳಿ ನಡಿ ನಡಿ ಅಂತ ಹೇಳಿದ್ರು. ಪಾಪ ತೆನಾಲಿ ರಾಮಕೃಷ್ಣಂಗೆ ಅನ್ನಿಸ್ತು, ಏನು ವಿಚಿತ್ರ,
ಕಾಳಿಕಾ ಮಾತೆ ನನ್ನನ್ನು ಇಲ್ಲಿ ಕಳಿಸಿದ್ದಾಳೆ. ಇಲ್ಲಿ ಕಾವಲುಗಾರರು ನನ್ನನ್ನು ದೂರ ಆಡ್ತಾ ಇದ್ದಾರೆ. ಈಗೇನು ಮಾಡಬೇಕು ಅಂತ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ದ. ಕಾಳಿ ನನಗೆ ವರ ಕೊಟ್ಟಿರೋದು ವಿದೂಷಕ ಆಗು ಅಂತ. ವಿದೂಷಕನು ಬುದ್ಧಿವಂತ, ವಿನೋದವಾಗಿ ಮಾತನಾಡುವವನು ಆಗಿರ್ಬೇಕಲ್ವಾ? ಸರಿ, ನಾನು ಬುದ್ಧಿವಂತಿಕೆಯಿಂದ ಹೇಗಾದರೂ ಮಾಡಿ ಈ ಸನ್ನಿವೇಶದಲ್ಲಿ ಒಂದು ಹಾಸ್ಯದ ಸಂದರ್ಭವನ್ನು ಏರ್ಪಾಟು ಮಾಡಿ ಒಳಗೆ ಹೋಗಬೇಕು ಅಂತ ಹೇಳಿ ಯೋಚನೆ ಮಾಡ್ದ. ಅಷ್ಟರಲ್ಲಿ ಒಂದು ನಾಟಕದ ಮೇಳ ಅರಮನೆ ಕಡೆ ಹೋಗ್ತಾ ಇತ್ತು. ಆ ನಾಟಕದ ತಂಡದವರು ಅರಮನೆಯಲ್ಲಿ ನಾಟಕ ನಿಯಮಿತವಾಗಿ ಮಾಡ್ತಾ ಇದ್ರು. ಹಾಗಾಗಿ ಅವರೆಲ್ಲ ಮಾತಾಡ್ಕೊಂಡು ಹೋಗ್ತಾ ಇದ್ರು. ಅವ್ರು ಏನು ಹೇಳ್ತಾ ಇದ್ರು ಅಂದರೆ, ನಾನು ಎಷ್ಟು ಜನ ರಾಜರನ್ನ ನೋಡಿದ್ದೀವಿ, ಆದರೆ ಶ್ರೀ ಕೃಷ್ಣದೇವರಾಯನಂಥ ರಾಜನನ್ನ ನೋಡೇ ಇಲ್ಲ. ಕಲೆ ಸಾಹಿತ್ಯದ ಬಗ್ಗೆ ಅವನಿಗೆ ಚೆನ್ನಾಗಿ ಗೊತ್ತು. ಅಂಥವ್ರನ್ನ ಅವನು ತುಂಬ ಗೌರವಿಸ್ತಾನೆ, ಸನ್ಮಾನನೂ ಮಾಡ್ತಾನೆ ಅಂತ ಹೇಳಿ ಅಲ್ಲಿದ್ದವರೆಲ್ಲ ಮಾತಾಡ್ತಾ ಇದ್ರು. ಮಾತಾಡ್ತಾ ಇದ್ದಾಗ ಅದಕ್ಕೆ ಅಲ್ಲಿದ್ದವರೆಲ್ಲ ಹೌದು, ಕೃಷ್ಣದೇವರಾಯರು ತುಂಬ ಸಾಹಿತ್ಯ ಪ್ರೇಮಿಗಳು ಅಂತ ಎಲ್ಲ ಹೇಳ್ತಾ ಇದ್ರು. ಆ ಮಾತನ್ನು ಕೇಳಿಸ್ಕೊಂಡ ಈ ಚತುರ ಬುದ್ಧಿ ತೆನಾಲಿ ರಾಮಕೃಷ್ಣ ಇರ್ತಾನಲ್ಲ, ಅವನು ಒಂದು ಉಪಾಯವನ್ನು ಮಾಡಲಿಕ್ಕೆ ಶುರು ಮಾಡ್ದ. ಮೆಲ್ಲಕ್ಕೆ ಆ ಜಾಗದಿಂದ ಕಳಚಿಕೊಂಡ. ಕಾವಲುಗಾರರ ಕಣ್ ತಪ್ಪಿಸಿ ಆಚೆ ಹೋಗಿ ಮರದ ಹಿಂದೆ ಮರೆಯಲ್ಲಿ ಒಂದು ವೇಷವನ್ನು ಬದಲಾಯಿಸ್ಕೊಂಡು ಬಂದ. ಯಾವ ಥರ ವೇಷ ಹಾಕೊಂಡು ಬಂದ ಗೊತ್ತಾ ಪುಟಾಣಿ ಮಕ್ಕಳೇ? ಅವನು ಕುರಿ ಕಾಯೋರಂತ ವೇಷನ ಹಾಕ್ಕೊಂಡು ಬಂದ. ಕಾವಲುಗಾರರ ಹತ್ರ ಬಂದು ಒಳಗೆ ಹೋಗ್ಲಿಕ್ಕೆ ದಾರಿ ಬಿಡಿ ಅಂದ. ಆವಾಗ ಕಾವಲುಗಾರರು ಅವನಿಗೆ ಒಳಗೆ ಬಿಡಲಿಲ್ಲ. ಏಯ್, ಇಲ್ಲ, ಯಾರು ನೀನು ಅಂತ. ನೋಡಿ, ನಾನು ಆ ನಾಟಕ ಮೇಳದವನು. ನಾನು ವೇಷ ಮಾಡಿಕೊಂಡು ಬರೋದು ಸ್ವಲ್ಪ ತಡ ಆಯಿತು. ಮೇಳದ ನನ್ನ ಸದಸ್ಯರೆಲ್ಲ ಒಳಗೆ ಹೋಗ್ಬಿಟ್ಟಿದ್ದಾರೆ. ದಯವಿಟ್ಟು ನನಗೆ ಒಳಗೆ ಹೋಗ್ಲಿಕ್ಕೆ ಬಿಡಿ ಅಂತ ಕೇಳ್ಕೊಂಡ. ನಾವು ಯಾರನ್ನೋ ಹಾಗೆಲ್ಲ ಬಿಡೋ ಹಾಗಿಲ್ಲ, ನೀನು ಯಾರೋ ನಮಗೆ ಗೊತ್ತಿಲ್ಲ ಅಂತ ಒಬ್ಬ ಕಾವಲುಗಾರ ಹೇಳ್ದ. ಅವನು ಹಾಗೆಲ್ಲ ಅಂತ ಹೇಳಿದಾಗ ಒಂದು ಹುಸಿನಗೆಯನ್ನು ನಕ್ಕ ಆ ಕಾವಲುಗಾರ. ಆ ಹುಸಿನಗೆಯ ಅರ್ಥ ತಿಳ್ಕೊಂಡ ರಾಮಕೃಷ್ಣ ಮೆಲ್ಲಕ್ಕೆ ಅವನ ಹತ್ರ ಹೋಗಿ, ಅಣ್ಣ, ನೀನು ನನ್ನನ್ನು ಒಳಗೆ ಬಿಟ್ಟರೆ ನಿನಗೆ ತುಂಬ ಕೃತಜ್ಞನಾಗಿರ್ತೀನಿ. ದೊರೆ ಕೃಷ್ಣದೇವರಾಯರು ತುಂಬ ಉದಾರಿಗಳು, ದಾನಿಗಳು, ಕಲಾಪ್ರಿಯರೂ ಆಗಿದ್ದಾರೆ. ಅವರು ನನಗೇನಾದರೂ ಬಹುಮಾನ ಕೊಟ್ಟೇ ಕೊಡ್ತಾರೆ. ಅದರಲ್ಲಿ ಅರ್ಧ ನಿಮಗೆ ಕೊಡ್ತೀನಿ ಅಂತ ತೆನಾಲಿ ರಾಮಕೃಷ್ಣ ಹೇಳ್ದ. ಕಾವಲುಗಾರ ಸ್ವಲ್ಪ ಹೊತ್ತು ಯೋಚನೆ ಮಾಡಿ, ಓಹೋ, ಬಹುಮಾನದಲ್ಲಿ ಅರ್ಧ ನನಗೂ ಸಿಗುತ್ತೆ ಅಂತ ಹೇಳಿ ರಾಮಕೃಷ್ಣನನ್ನು ಒಳಗೆ ಬಿಟ್ಬಿಟ್ಟ. ಸರಿ, ರಾಮಕೃಷ್ಣ ಒಳಗೆ ಹೋದ. ಒಳಗೆ ಹೋಗಿ ನೋಡ್ತಾನೆ, ರಾಜ ಅರಮನೆ ವೈಭವ ನೋಡಿ ತುಂಬ ಆಶ್ಚರ್ಯ ಆಗಿಬಿಡುತ್ತೆ. ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಎಲ್ಲಿ ಕೂಡಬೇಕು, ಎಲ್ಲಿ ನಿಂತ್ಕೊಳ್ಬೇಕು ಏನೂ ಗೊತ್ತಾಗೋದಿಲ್ಲ ರಾಮಕೃಷ್ಣನಿಗೆ. ಅಂಥ ಒಂದು ವೈಭವ ಇತ್ತು ಆ ಸಾಮ್ರಾಜ್ಯದಲ್ಲಿ. ಅವನು ಮೊದಲು ಯಾವ ರಾಜರ ಆಸ್ಥಾನಕ್ಕೂ ಹೋಗಿರಲಿಲ್ಲ. ಇದೇ ಮೊದಲನೇ ಸರಿ ಹೋಗಿದ್ದ. ಸರಿ, ಅವನು ಆ ಕಡೆ ಈ ಕಡೆ ಕಕ್ಕ ಬಿಕ್ಕಿಯಾಗಿ ನೋಡಿ ಎಲ್ಲಿ ಹೋಗಬೇಕು ಗೊತ್ತಾಗದೆ ಕಡೆಗೆ ಏನು ಮಾಡ್ದ ಗೊತ್ತಾ? ಅಲ್ಲಿ ನಾಟಕ ನಡೀತಾ ಇತ್ತಲ್ಲ, ಆ ವೇದಿಕೆ ಮೇಲೆ ಹೋಗ್ಬಿಟ್ಟ. ಅಲ್ಲಿ ಕೃಷ್ಣಲೀಲೆ ಅಂತ ನಾಟಕ ನಡೀತಾ ಇತ್ತು. ವೇದಿಕೆ ಮೇಲೆ 10 ಗೋಪಿಕೆಯರು ಇದ್ರು. ಅವ್ರ ನಡುವೆ ರಾಮಕೃಷ್ಣ ಬಂದಾಗ ನಾಟಕದ ನಿರ್ದೇಶಕ ಇದ್ನಲ್ಲ, ಅವನಿಗೆ ತುಂಬ ಗೊಂದಲ ಆಗ್ಬಿಡ್ತು. ಏನು ಮಾಡಬೇಕು ಅಂತ ಹೇಳಿ ಗೊತ್ತಾಗಲಿಲ್ಲ. ಆಗ ಅವನು ಆ ನಾಟಕನ ಅಲ್ಲಿಗೆ ನಿಲ್ಲಿಸ್ಬಿಟ್ಟ. ಆ ನಾಟಕ ನೋಡ್ತಾ ಇದ್ದವರಲ್ಲಿ ಕೃಷ್ಣದೇವರಾಯನೂ ಇದ್ದ. ಅವನಿಗೆ ನಾಟಕಕ್ಕೆ ಅಡ್ಡಿ ಉಂಟಾಗಿದ್ದರಿಂದ ತುಂಬ ಕೋಪ ಬಂದ್ಬಿಡ್ತು. ರಾಜಭಟರು ರಾಮಕೃಷ್ಣನನ್ನು ದರ ಎಳ್ಕೊಂಡು ಬಂದು ದೊರೆ ಮುಂದೆ ನಿಲ್ಲಿಸಿದ್ರು. ನಿಲ್ಲಿಸಿದ ತಕ್ಷಣ ದೊರೆ ಪ್ರಶ್ನೆ ಮಾಡಿದ್ರು, ಯಾರು ನೀನು? ಎಲ್ಲಿಂದ ಬಂದೆ? ನೀನು ಯಾಕೆ ರಂಗದ ಮೇಲೆ ಹೋಗಿ ನಾಟಕಕ್ಕೆ ಭಂಗ ಮಾಡಿದೆ ಅಂತ ಪ್ರಶ್ನೆ ಮಾಡಿದ್ರು. ರಾಮಕೃಷ್ಣನನ್ನು ನೋಡಿ ಸುಟ್ಟು ಬಿಡಬೇಕು ಅನ್ನೋಷ್ಟು ಕೋಪ ಬಂದ್ಬಿಟ್ಟಿತ್ತು ಆ ಮಹಾರಾಜರಿಗೆ. ಆವಾಗ ತೆನಾಲಿ ರಾಮಕೃಷ್ಣ ಹೇಳ್ದ, ಪ್ರಭು, ನನ್ನ ಹೆಸರು ರಾಮಕೃಷ್ಣ ಅಂತ. ನಾನು ತೆನಾಲಿಯವನು. ನಾನೊಬ್ಬ ವಿದೂಷಕ. ನನ್ನ ವಿನೋದದ ಮಾತುಗಳಿಂದ ನಿಮ್ಮನ್ನು ನಗಿಸ್ಲಿಕ್ಕೆ ಇಲ್ಲಿಗೆ ಬಂದಿದ್ದೀನಿ
ಅಂತ ಹೇಳ್ದ. ಏಯ್, ಯಾರೋ ನಿನ್ನನ್ನು ಕಳಿಸಿದ್ದು ಅಂತ ಕೇಳಿದ್ರು ಮಹಾರಾಜರು. ಪ್ರಭು, ಕಾಳಿಕಾದೇವಿ ನನಗೆ ಇಲ್ಲಿ ಕಳಿಸಿದಾಳೆ. ವಿದೀಶಕನಾಗುವಂತೆ ಅವಳು ನನಗೆ ವರ ಕೊಟ್ಟಿದ್ದಾಳೆ. ನನ್ನ ನಡತೆಯಿಂದ ನಿಮಗೆ ಸಂತೋಷವಾಗಿದೆಯೇ ಎಂದು ಕೇಳ್ದ ರಾಮಕೃಷ್ಣ ಅಮಾಯಕನಂತೆ. ಹೌದು ಹೌದು, ಬಹಳ ಸಂತೋಷ ಆಗಿದೆ. ಅದಕ್ಕೆ ನಿನಗೆ ಬೆನ್ನಿನ ಮೇಲೆ 50 ಛಡಿಯೇಟುಗಳ ಬಹುಮಾನ ಕೊಡ್ತಾ ಇದ್ದೀನಿ. ಭಟರಿಗೆ ಹೇಳ್ತೀನಿ ಈಗಲೇ ಅಂತ ಹೇಳಿದ್ರು. ಅದು ಮಾತ್ರ ನಿನ್ನ ನಡವಳಿಕೆಗೆ ಸೂಕ್ತವಾದ ಬಹುಮಾನ. 50 ಛಡಿಯೇಟುಗಳ ಬಹುಮಾನವನ್ನ ತಪ್ಪದೆ ಕೊಡಿಸ್ತೀನಿ ಅಂತ ಹೇಳಿದ್ರು. ಪ್ರಭು, ತಾವು ದೊರೆಗಳು ಕೊಟ್ಟದ್ದನ್ನ ಪ್ರಜೆಗಳು ಸಂತೋಷದಿಂದ ತೆಗೆದುಕೊಳ್ಬೇಕು. ಆದರೆ ಮಹಾಸ್ವಾಮಿ, ನನಗೆ ಒಂದು ಸಮಸ್ಯೆ ಇದೆ. ನನಗೆ ಸಿಗುವ ಬಹುಮಾನದಲ್ಲಿ ಅರ್ಧಾಂಶವನ್ನು ಕೊಡ್ತೀನಿ ಅಂತ ತಮ್ಮ ಕಾವಲುಗಾರ ನಿಂತಿದ್ದಾನಲ್ಲ, ಅವನಿಗೆ ಭಾಷೆ ಕೊಟ್ಟಿದ್ದೀನಿ. ಹಾಗೆ ನಾನು ಹೇಳಿದ ಮೇಲೆ ಅವನು ನನಗೆ ಒಳಗೆ ಬಿಟ್ಟಿದ್ದಾನೆ. ನಾನು ಭಾಷೆಗೆ ತಪ್ಪಬಾರ್ದಲ್ವಾ ಅಂತ ಹೇಳ್ದ. ಕೃಷ್ಣದೇವರಾಯ ತೆನಾಲಿ ರಾಮಕೃಷ್ಣನನ್ನ ಆಶ್ಚರ್ಯದಿಂದ ನೋಡ್ಲಿಕ್ಕೆ ಶುರು ಮಾಡ್ದ. ಅವನಿಗೆ ನಂಬಲಿಕ್ಕೆ ಆಗಲಿಲ್ಲ. ಅವನ ಕೋಪ ಮಾಯವಾಗ್ಬಿಡ್ತು. ಆ ಮನುಷ್ಯನ ಬಗ್ಗೆ ದೊರೆಗೆ ಆಸಕ್ತಿ ಹುಟ್ಟಲಿಕ್ಕೆ ಶುರುವಾಯಿತು. ಅವನ ಬುದ್ಧಿಶಕ್ತಿಯನ್ನು ಇನ್ನಷ್ಟು ಪರೀಕ್ಷೆ ಮಾಡೋಣ ಅಂತ ಹೇಳಿ ಈ ರೀತಿ ಹೇಳ್ದ. ಕಾವಲುಗಾರನಿಗೆ ಲಂಚದ ಭರವಸೆ ಕೊಟ್ಟು ಒಳಗೆ ಬಂದಿದೀಯಾ? ಲಂಚದ ಅಪರಾಧಕ್ಕೆ ನಮ್ಮಲ್ಲಿ ಯಾವ ಶಿಕ್ಷೆ ಇದೆ ಗೊತ್ತೋ? ಫಾಶಿ ಶಿಕ್ಷೆ ಇದೆ ಅಂತ ಹೇಳ್ದ. ಚಡಿ ಏಟಿನ ಶಿಕ್ಷೆಯನ್ನೇನೋ ನೀನು ತಪ್ಪಿಸ್ಕೊಂಡೆ, ಆದರೆ ಗಲ್ಲು ಶಿಕ್ಷೆಯನ್ನು ಹೇಗೆ ತಪ್ಪಿಸ್ಕೊಳ್ತೀಯಾ? ನಾನು ನೋಡ್ತೀನಿ. ನಾಳೆ ಬೆಳಿಗ್ಗೆ ನಿನ್ನ ಕತ್ತನ್ನು ಕತ್ತರಿಸಲಾಗುತ್ತೆ ಅಂತ ಹೇಳಿಬಿಟ್ಟ. ಇಷ್ಟು ಹೇಳಾದ್ಮೇಲೆ ರಾಜಭಟರು ರಾಮಕೃಷ್ಣನನ್ನು ದರ ಎಳ್ಕೊಂಡು ಸೆರೆಮನೆಗೆ ತಳ್ಳಿದ್ರು. ಇಂಥ ಒಂದು ಅಪರಾಧಕ್ಕೆ, ಇಂಥ ಸಣ್ಣ ಅಪರಾಧಕ್ಕೆ ಇಷ್ಟೊಂದು ದೊಡ್ಡ ಶಿಕ್ಷೆ ಕೊಟ್ಟ ದೊರೆನ ನೋಡಿ ಅಲ್ಲಿ ಆಸ್ಥಾನದಲ್ಲಿದ್ದವರೆಲ್ಲರಿಗೂ ಆಘಾತ ಮತ್ತು ಆಶ್ಚರ್ಯ ಆಯಿತು. ಆದರೆ ಯಾರೂ ಮಾತನಾಡೋ ಹಾಗಿರಲಿಲ್ಲ. ದೊರೆ ಬಾಯಿಂದ ಹೊರಬಿದ್ದ ಮಾತಿನ ಪಾಲನೆ ಆಗಲೇಬೇಕಾಗಿತ್ತು. ಪಾಪ ಬಡಪಾಯಿ ಮೇಲೆ ಕರುಣೆ ಪಟ್ಟರು ಎಲ್ಲರೂ. ಆದರೆ ತೆನಾಲಿ ರಾಮಕೃಷ್ಣ ಆಗಲೇ ತನ್ನ ಬುದ್ಧಿಯನ್ನು ಪ್ರಯೋಗಿಸಲಿಕ್ಕೆ ಶುರು ಮಾಡಿದ್ದ. ಈ ಮರಣದಂಡನೆಯಿಂದ ಹೇಗೆ ತಪ್ಪಿಸ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದ. ಮಾರನೇ ದಿನ ಬೆಳಿಗ್ಗೆ ರಾಜಭಟರು ಬಂದು ರಾಮಕೃಷ್ಣನನ್ನು ಸೆರೆಮನೆಯಿಂದ ಹೊರಗೆ ಕರ್ಕೊಂಡು ಬಂದರು. ಭಟರು ಅವನನ್ನು ಕರ್ಕೊಂಡು ಹೋಗಬೇಕಾದ್ರೆ ತೆನಾಲಿ ರಾಮಕೃಷ್ಣ ಏನು ಮಾಡ್ತಾ ಇದ್ದ ಹೇಳಿ? ಫಾಶಿ ಶಿಕ್ಷೆ ಕರ್ಕೊಂಡು ಹೋಗ್ತಾ ಇದ್ರು ಸಹಿತ ಜೋರಾಗಿ ನಕ್ಕೋತಾ ಆರಾಮಾಗಿ ಹೋಗ್ತಾ ಇದ್ದ. ಅವನ ಮುಖದಲ್ಲಿ ಚೂರು ಭಯನೇ ಇರಲಿಲ್ಲ. ಮರಣದಂಡನೆ ಕರ್ಕೊಂಡು ಹೋಗ್ಬೇಕಾದ್ರೂ ನಗ್ತಾ ಇರೋ ವ್ಯಕ್ತಿಯನ್ನು ನೋಡಿ ರಾಜಭಟ್ರಿಗೆ ತುಂಬ ಆಶ್ಚರ್ಯ ಆಗ್ಬಿಡ್ತು. ಅವರಿಗೆ ಅವನ ಮೇಲೆ ದಯೆನೂ ಬಂತು. ಆದರೆ ಅವರು ಏನೂ ಮಾಡೋ ಹಾಗಿರಲಿಲ್ಲ. ಯಾಕಂದರೆ ರಾಜ ಆಜ್ಞೆ ಮಾಡಿಬಿಟ್ಟಿದ್ದ ಫಾಶಿ ಕೊಡಬೇಕು ಅಂತ. ಅದನ್ನು ಮೀರೋ ಹಾಗಿರಲಿಲ್ಲ. ಸರಿ, ಈ ಭಟ್ಟರು ತುಂಗಭದ್ರಾ ನದಿ ತೀರದ ಹತ್ರ, ಅಂದರೆ ವಿಜಯನಗರ ಸಾಮ್ರಾಜ್ಯದ ಹೊರಗಡೆ ಇತ್ತು, ಅಲ್ಲಿ ತುಂಗಭದ್ರಾ ತೀರದಲ್ಲಿ ಕರ್ಕೊಂಡು ಬಂದರು. ಅಲ್ಲಿ ನದಿ ದಂಡೆಯಲ್ಲಿ ನಿಂತಾಗ ರಾಮಕೃಷ್ಣ ಹೇಳ್ದ, ಅಣ್ಣ, ನನ್ನ ತಲೆ ಕಡಿಯಬೇಕೆಂದು ರಾಜನ ಆಜ್ಞೆ ಆಗಿದೆ ಅಷ್ಟೆ. ಅದಕ್ಕೆ ನಾನು ಮಾನಸಿಕವಾಗಿ ಸಿದ್ಧನಾಗಿದ್ದೇನೆ. ಆದರೆ ಸಾಯುವ ಮೊದಲು ಈ ಪವಿತ್ರ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿಬಿಟ್ರೆ ತುಂಬ ಆಭಾರಿ. ನಮ್ಮಲ್ಲಿ ಸಾಯುವ ಮೊದಲು ಸ್ನಾನ ಮಾಡಬೇಕು ಅಂತ ಸಂಪ್ರದಾಯ ಇದೆ ಅಂತ ಭಟ್ರಿಗೆ ಹೇಳ್ದ. ಸರಿ, ಇದನ್ನು ಕೇಳಿದ ತಕ್ಷಣ ರಾಜಭಟ್ರು ಒಳಗೊಳಗೆ ತಾವೇ ಮಾತಾಡಿಕೊಂಡು ನಂತರ ಅದರಲ್ಲಿ ಒಬ್ಬ ಹೇಳ್ದ, ಪ್ರಾಣ ಬಿಡೋ ಮೊದಲು ಸ್ನಾನ ಮಾಡಬೇಕು ಅಂತ ನಿನ್ನ ಸಂಪ್ರದಾಯ ಆದರೆ ಸಾಯುವ ಮನುಷ್ಯನ ಕೊನೆ ಆಸೆ ತೀರಿಸಬೇಕು ಅನ್ನೋದು ನಮ್ಮ ಸಂಪ್ರದಾಯ. ಆದ್ದರಿಂದ ನೀನು ಸ್ನಾನ ಮಾಡಬಹುದು. ನಿನ್ನ ಬಗ್ಗೆ ನಮ್ಮಲ್ಲಿ ಶತ್ರುತ್ವ ಏನೂ ಇಲ್ಲ. ಆದರೆ ನಾವು ರಾಜಾಜ್ಞೆಯ ಪಾಲಕರಾಗಿದ್ದೇವೆ. ನಾವು ಅಸಹಾಯಕರು. ದಯವಿಟ್ಟು ಸ್ನಾನ ಮಾಡಿ ಬಾ ಅಂತ ಹೇಳಿದ್ರು. ರಾಮಕೃಷ್ಣ ತುಂಗಭದ್ರಾ ನದಿಯ ನೀರಲ್ಲಿ ಮುಳುಗಿ ಹಾಕಿ ಬಂದು ಶುಚಿಯಾದ ಒಂದು ಸ್ಥಳವನ್ನು ಆರಿಸ್ಕೊಂಡು ಅಲ್ಲಿ ಧ್ಯಾನ ಮಾಡಲಿಕ್ಕೆ ಕುಳಿತ. ಅವನು ತುಂಬ ಹೊತ್ತು ಹೀಗೆ ಧ್ಯಾನಸ್ಥನಾಗಿ ಮತ್ತೆ ಕಣ್ ತೆರೆದಾಗ ಭಟ್ರು ಅವನ ಶಿರಚ್ಛೇದನ ಮಾಡಲು ಸಿದ್ಧತೆ ನಡೆಸಿರೋದನ್ನು ನೋಡ್ದ. ಅವನು ಭಟರನ್ನು ಕರೆದು, ಅಣ್ಣ ರಾಜಭಟರೇ,
ನನ್ನನ್ನು ಸ್ನಾನ ಮಾಡಲು ಬಿಟ್ಟಿದ್ದಕ್ಕೆ ನಾನು ಆಭಾರಿಯಾಗಿದ್ದೇನೆ. ಸ್ನಾನ ಮಾಡಿ ಧ್ಯಾನ ಮಾಡಿದ್ದರಿಂದ ನಾನು ಸಂತೋಷಗೊಂಡಿದ್ದೇನೆ. ನಿಮಗೆ ತುಂಬ ಕೃತಜ್ಞತೆಗಳು. ನಿಮ್ಮಲ್ಲಿ ಇನ್ನು ಹೆಚ್ಚೇನೂ ಕೇಳಲು ನನಗೆ ಹಕ್ಕೇ ಇಲ್ಲ. ಆದರೆ ನನಗೆ ತುಂಬ ಹಸಿವಾಗಿದೆ. ಹಸಿದ ಹೊಟ್ಟೆಯಲ್ಲಿ ಯಾರ ತಲೆಯನ್ನೂ ಕಡಿಯಬಾರದಲ್ಲವೇ? ಈ ಬಡಪಾಯಿ ಬ್ರಾಹ್ಮಣನಿಗೆ ಅವನು ಜೀವ ಬಿಡುವ ಮೊದಲು ಏನಾದರೂ ತಿನ್ನಲು ಕೊಟ್ಟು ಉಪಕಾರ ಮಾಡಿ ಅಂತ ಹೇಳಿ ಅವರಲ್ಲಿ ವಿನಂತಿಸ್ಕೊಂಡ. ಆಗ ಗೊತ್ತಾಯ್ತು ರಾಜಭಟರಿಗೆ ಅವ್ರ ತಲೆ ಕತ್ತರಿಸ್ತಾ ಇರೋದು ಒಬ್ಬ ಬ್ರಾಹ್ಮಣಂದು ಅಂತ. ಬ್ರಹ್ಮಹತ್ಯೆ ಅನ್ನೋದು ಮಹಾ ದೊಡ್ಡ ಪಾಪ ಅಂತ ಅವರಿಗೆ ಗೊತ್ತಿತ್ತು. ಅವರು ಬೇರೆ ಯಾವಾಗಲೂ ಬ್ರಾಹ್ಮಣನ ತಲೆಯನ್ನ ಕತ್ತರಿಸಿರಲಿಲ್ಲ. ಈ ವಿಷಯವನ್ನು ಭಟ್ರು ತಮ್ಮೊಳಗೆ ಚರ್ಚೆ ಮಾಡಿದರು. ಅಣ್ಣ, ನಾವು ಬಲು ದೊಡ್ಡ ಪಾಪಕೃತ್ಯವನ್ನು ಮಾಡ್ತಾ ಇದ್ದೀವಿ. ಬ್ರಹ್ಮಹತ್ಯೆಯು ಎಂಥ ಪಾಪ ಅಂತ ನಮಗೆಲ್ಲ ಗೊತ್ತು. ನಾವು ನೇರವಾಗಿ ನರಕಕ್ಕೆ ಹೋಗ್ತೀವಿ. ಅಲ್ಲಿ ಎಲ್ಲ ವಿಧದ ಚಿತ್ರಹಿಂಸೆಗೂ ನಾವು ಒಳಗಾಗ್ತೀವಿ. ಆದರೆ ನಾವು ರಾಜಾಜ್ಞೆಯನ್ನು ಮೀರೋ ಹಾಗಿಲ್ಲ. ಈತನ ಶಿರಚ್ಛೇದನವನ್ನು ಮಾಡಲೇಬೇಕು. ಆದರೆ ಈ ಮನುಷ್ಯ ಊಟ ಮಾಡೋದಕ್ಕೆ ಬಿಡೋಣ ಎಂದು ಅವರ ಮುಖ್ಯಸ್ಥ ಹೇಳ್ದ. ರಾಜಭಟರು ಎಲ್ಲೋ ಹೋಗಿ ಸ್ವಲ್ಪ ಹಣ್ಣು ಮತ್ತೆ ಒಂದು ಎಳ್ನೀರು ತಂದುಕೊಟ್ರು. ರಾಮಕೃಷ್ಣ ಅದನ್ನು ತಿಂದು ಹಸಿವು ನೆಗೆಸ್ಕೊಂಡ. ಊಟ ಮುಗಿಸಿದವನೇ ಅವನು ಆಕಳಿಸ್ಲಿಕ್ಕೆ ಶುರು ಮಾಡ್ದ. ಆಕಳಿಸ್ತಾ ಅವನು ನಿದ್ರೆಗೆ ಜಾರ್ಬಿಟ್ಟ. ಅಂದ್ರೆ ಮಲಗ್ಬಿಟ್ಟ. ತುಂಬ ಹೊತ್ತಾದ್ಮೇಲೆ ಎದ್ದು ಕೂತು ಶಿರಚ್ಛೇದನ ಶಿಕ್ಷೆಯನ್ನು ಎದುರಿಸುತ್ತಿರುವ ವ್ಯಕ್ತಿ ಹೀಗೆ ನಿರುಮ್ಮಳವಾಗಿ ಗೊರಕೆ ಹೊಡಿತಾ ನಿದ್ರೆ ಮಾಡ್ತಾ ಇರೋದನ್ನ ನೋಡಿ ರಾಜಭಟ್ರಿಗೆ ತುಂಬ ಆಶ್ಚರ್ಯ ಆಗ್ಬಿಡ್ತು. ರಾಮಕೃಷ್ಣ ಎದ್ದು ಅಸಹಾಯಕರಾಗಿ ರಾಮಕೃಷ್ಣ ಎಚ್ಚರ ಆಗೋವರೆಗೂ ಅವರು ಅಸಹಾಯಕರಾಗಿ ಕಾಯ್ಕೋತ್ ಕೂತಿದ್ರು. ತುಂಬ ಹೊತ್ತು ನಿದ್ರೆ ಆದಮೇಲೆ ರಾಮಕೃಷ್ಣಂಗೆ ಎಚ್ಚರ ಆಯಿತು. ಅವನು ಸುತ್ತಲೂ ನೋಡಿ ಆಶ್ಚರ್ಯಗೊಂಡವನ ಹಾಗೆ ನೋಡ್ತಾ ರಾಜಭಟರಿಗೆ ಹೇಳ್ದ, ಇದೇಕೆ ನನ್ನ ತಲೆ ಇನ್ನೂ ನನ್ನ ಹೆಗಲ ಮೇಲೆ ಇದೆ? ನೀವಿನ್ನೂ ನನ್ನ ತಲೆ ಕಡಿಯಲಿಲ್ಲವೇ? ನಾನು ನಿದ್ರಿಸುತ್ತಿರುವಾಗ ನೀವು ನನ್ನ ತಲೆ ಕಡಿಯಬೇಕಿತ್ತಲ್ಲವೇ? ಇರಲಿ, ಈಗಲೂ ತಡವಾಗಿಲ್ಲ. ಬನ್ನಿ, ನನ್ನ ತಲೆ ಕಡಿದು ರಾಜನಿಗೆ ಆ ವಿಷಯವನ್ನ ತಿಳಿಸಿ ಅಂತ ಹೇಳ್ದ. ರಾಮಕೃಷ್ಣ ಹೀಗೆ ಮಾತನಾಡಿದ್ದು ಕೇಳಿ ರಾಜಭಟರಿಗೆ ಸ್ವಲ್ಪ ಸಮಾಧಾನ ಆಯಿತು. ರಾಮಕೃಷ್ಣ ಮತ್ತೆ ಹೇಳ್ದ, ನನಗೆ ನಿಮ್ಮ ಸಂದಿಗ್ಧ ಅರ್ಥ ಆಗ್ತಾ ಇದೆ. ಒಂದು ಕೆಲಸ ಮಾಡಿ, ನಾನು ನದಿಯಲ್ಲಿ ಕಂಠಮಟ್ಟ ನೀರಿನಲ್ಲಿ ನಿಂತ್ಕೊಳ್ತೀನಿ. ನಾನು ಜೈ ಶ್ರೀರಾಮ್ ಎಂದು ಹೇಳಿದ ಕೂಡಲೇ ನನ್ನ ತಲೆನ ಕತ್ತರಿಸ್ಬಿಡಿ ಅಂತ ರಾಜಭಟ್ರಿಗೆ ಹೇಳ್ದ. ಸರಿ, ರಾಜಭಟ್ರಿಗೆ ಇದು ಒಪ್ಪಿಗೆ ಆಯಿತು. ಓಹೋ, ಸರಿ ಹೇಳ್ತಿದ್ದಾನೆ ಬಿಡು ಅಂಥೇಳಿ ಇಬ್ರು ರಾಜಭಟ್ರು ಕತ್ತಿಗಳನ್ನು ಹಿರಿದು ರಾಮಕೃಷ್ಣನ ಜೊತೆ ನದಿಗಿಳಿದ್ರು. ಅವರು ಕತ್ತಿ ಬೀಸಲು ಸಿದ್ಧರಾಗಿ ಎಡ ಬಲಗಳಲ್ಲಿ ನಿಂತ್ಕೊಂಡ್ರು. ರಾಮಕೃಷ್ಣ ಜೈ ಶ್ರೀರಾಮ್ ಎಂದ. ಭಟರು ಕತ್ತಿ ಬೀಸಿದ್ರು. ಆದ್ರೆ ಅಲ್ಲಿ ರಾಮಕೃಷ್ಣ ಇರಲೇ ಇಲ್ಲ. ಅವನು ಜೈ ಶ್ರೀರಾಮ್ ಹೇಳಿದವನೇ ನೀರಿನಲ್ಲಿ ಮಿಂಚಿನ ಹಾಗೆ ಮುಳುಗಿ ಮಾಯವಾಗ್ಬಿಟ್ಟಿದ್ದ. ಭಟರ ಖಡ್ಗಗಳು ಗಾಳಿಯನ್ನ ಮಾತ್ರ ಸೀಳಿದ್ವು. ಏನೋ ಪವಾಡ ನಡೀತು ಅನ್ನೋ ಹಾಗೆ ಭಾವಿಸಿದ ಭಟ್ರು ದಿಗ್ಮೂಢರಾಗ್ಬಿಟ್ರು. ಅವರು ರಾಮಕೃಷ್ಣನಿಗಾಗಿ ಹುಡುಕ್ಲಿಕ್ಕೆ ಶುರು ಮಾಡಿದ್ರು. ಸ್ವಲ್ಪ ಹೊತ್ತಿನ ಮೇಲೆ ದೂರದಲ್ಲಿ ನೀರಿನಿಂದ ಮೇಲೆದ್ದ ರಾಮಕೃಷ್ಣ ಭಟರೊಡನೆ ನೋಡಿ ಹೇಳ್ದ, ನೋಡಿ, ನೀವು ರಾಜಾಜ್ಞೆ ಪಾಲಿಸಿ ನನ್ನ ತಲೆ ಕತ್ತರಿಸಲು ಕತ್ತಿ ಬೀಸಿದಿರಿ. ಅದರಲ್ಲಿ ವಿಫಲರಾದ್ರಿ. ಇನ್ನು ನೀವು ಮತ್ತೆ ಕತ್ತಿ ಬೀಸೋ ಹಾಗಿಲ್ಲ. ಅದಕ್ಕೆ ಮತ್ತೆ ರಾಜನಿಂದ ಆದೇಶ ಪಡಿಬೇಕು. ಈಗ ನನ್ನನ್ನು ದೊರೆಯ ಬಳಿ ಕರ್ಕೊಂಡು ಹೋಗ್ರಿ. ನಾನು ದೊರೆಗೆ ಎಲ್ಲವನ್ನು ವಿವರಿಸಿ ಹೇಳ್ತೀನಿ. ನನ್ನನ್ನು ನಂಬ್ರಿ. ಅವನಿಗೆ ನಿಮ್ಮ ಮೇಲೆ ಕೋಪ ಬಾರದು ಅಂತ ಹೇಳ್ದ. ಸರಿ, ಭಟರು ತೆನಾಲಿ ರಾಮಕೃಷ್ಣನನ್ನ ರಾಜನ ಹತ್ರ ಕರ್ಕೊಂಡು ಹೋದ್ರು. ನಡೆದದ್ದನ್ನೆಲ್ಲ ರಾಜನಿಗೆ ಹೇಳಿದ್ರು. ದೊರೆಗೆ ಅಸಮಾಧಾನ ಆಯಿತು. ಆದರೆ ಅವನು ಅದನ್ನು ತೋರಿಸ್ಲಿಲ್ಲ. ರಾಮನನ್ನ ಇನ್ನಷ್ಟು ಪರೀಕ್ಷೆ ಮಾಡ್ಬೇಕು ತಡಿ ಅಂತ ಹೇಳಿ ನಿರ್ಧಾರ ಮಾಡಿ, ಈ ಬಾರಿ ನೀನು ಹೇಗೋ ತಪ್ಪಿಸ್ಕೊಂಡೆ, ಆದರೆ ರಾಜಾಜ್ಞೆಯನ್ನು ರದ್ದುಪಡಿಸಲಾಗದು ಅಂತ ಹೇಳಿ ರಾಮಕೃಷ್ಣನಿಗೆ ಮತ್ತೊಂದು ಶಿಕ್ಷೆ ಕೊಡುತ್ತೇನೆ ಅಂತ ಹೇಳ್ದ. ಭಟರತ್ತ ನೋಡಿ ಹೇಳ್ದ, ಭಟರೇ, ಇವನನ್ನ ಕುತ್ತಿಗೆಯವರೆಗೆ ಹೂಳಿರಿ. ಆಮೇಲೆ ಒಂದು ಆನೆಯಿಂದ ತುಳಿಸಿ ಕೊಲ್ಲಿರಿ. ಈ ಬಾರಿ ಅವನು ತಪ್ಪಿಸಿಕೊಳ್ಳಲು ಬಿಡಬೇಡಿ ಎಂದು ಆಜ್ಞೆ ಮಾಡ್ದ. ತೆನಾಲಿ ರಾಮ
ಬದುಕಿ ಬರುತ್ತಾನೆ ಅನ್ನೋ ವಿಶ್ವಾಸ ಕೃಷ್ಣದೇವರಾಯನಿಗೆ ಇತ್ತು. ಅವನು ರಾಮನ ಬುದ್ಧಿವಂತಿಕೆಯ ಶಕ್ತಿಯನ್ನ ಪರೀಕ್ಷೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದ. ಅವನ ಮೇಲೆ ದೊರೆಗೆ ಈಗಾಗಲೇ ಇಷ್ಟವೂ ಕುದುರಿತ್ತು. ಅವನನ್ನ ತನ್ನ ಮಂತ್ರಿಗಳಲ್ಲಿ ಒಬ್ಬನನ್ನಾಗಿ ಮಾಡ್ಕೋಬೇಕು ಅಂತ ಕೃಷ್ಣದೇವರಾಯ ಯೋಚನೆನೂ ಮಾಡ್ತಾ ಇದ್ದ. ಸರಿ, ಈ ಕಡೆ ಭಟರು ರಾಮಕೃಷ್ಣನನ್ನ ನಗರದಿಂದ ಹೊರಗೆ ಕರ್ಕೊಂಡು ಹೋದ್ರು. ಅಲ್ಲಿ ಒಂದು ವಿಶಾಲವಾದ ಸ್ಥಳ ನೋಡಿದ್ರು. ಅಲ್ಲಿ ಒಂದು ದೊಡ್ಡ ಗುಂಡಿಯನ್ನ ತೋಡಿ ರಾಮಕೃಷ್ಣನನ್ನ ಕುತ್ತಿಗೆವರೆಗೆ ಹೂಳಿದ್ರು. ನಂತರ ಆನೆಯನ್ನ ತಗೊಂಡ್ ಬರ್ತೀವಿ, ನೀನ್ ಇಲ್ಲೇ ಇರು ಅಂತ ಹೇಳಿ ಆನೆ ಲಾಯದ ಹತ್ರ ಇಬ್ರು ಹೋದ್ರು. ಈಗ ತೆನಾಲಿ ರಾಮ ಜೀವಂತ ಉಳಿಯೋ ಸಾಧ್ಯತೆ ತುಂಬಾ ದೂರ ಇತ್ತು. ತೆನಾಲಿ ರಾಮಕೃಷ್ಣನ್ ಪರಿಸ್ಥಿತಿ ಹೇಗಾಗಿತ್ತು ಅಂದ್ರೆ, ಗೂಡಿನಲ್ಲಿ ಬಿದ್ದ ಇಲಿಯಂತೆ ಅವನ ಪರಿಸ್ಥಿತಿ ಆಗ್ಬಿಟ್ಟಿತ್ತು. ನಿಜವಾಗೂ ಸಾವು ಅವನ ಮುಂದೆ ಬಾಯಿ ತರ್ಕೊಂಡು ನಿಂತಿತ್ತು. ಜೀವ ಉಳಿಸ್ಕೊಳ್ಳೋದು ಹೇಗೆ ಅನ್ನೋ ಚಿಂತೆ ಅವನನ್ನ ಆವರಿಸ್ತು. ಹೀಗೆ ಚಿಂತೆ ಮಾಡ್ತಾ ಅವನು ಕೂತಾಗ ಅದೇ ದಾರಿನಲ್ಲಿ ಅಷ್ಟೊತ್ತಿಗೆ ಒಬ್ಬ ವ್ಯಕ್ತಿ ಬರ್ತಾ ಇದ್ದುದನ್ನ ತೆನಾಲಿರಾಮ ನೋಡ್ದ. ಅವನು ಒಬ್ಬ ಅಗಸನಾಗಿದ್ದ. ಬಟ್ಟೆಯ ಗಂಟನ್ನ ಹೊತ್ತು 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 ಅವನ ಬೆನ್ನೆಲ್ಲ ಗೋನ್ ಬೆನ್ನಾಗ್ಬಿಟ್ಟಿತ್ತು. ಅಂದ್ರೆ ಬೆನ್ನು ಬಗ್ಬಿಟ್ಟಿತ್ತು. ಮಣ್ಣಿನಲ್ಲಿ ಕತ್ತಿನವರೆಗೆ ಹೂತ ವಿಚಿತ್ರವನ್ನು ನೋಡಿ ಅವನು ಹತ್ರ ಬಂದು, ಓ ದೇವ್ರೇ, ಯಾಕೆ, ಯಾರು ನಿನ್ನನ್ನ ಹೀಗೆ ಹೂತವರು ಅಂತ ಹೇಳಿ ಪಾಪ ಅಗಸರನವ ಕೇಳ್ದ. ರಾಮನ ತಲೆ ಛಟ್ ಅಂತ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತು. ಅವನು ಹೇಳ್ದ, ಹೇ ನೋಡು, ಆಶ್ಚರ್ಯ ಪಡಬೇಡ, ನಾನು ಒಂದು ಚಿಕಿತ್ಸೆ ಪಡ್ಕೊಳ್ತಾ ಇದ್ದೀನಿ ಅಷ್ಟೆ. ನನಗೆ ಗೂನು ಬೆನ್ನಿತ್ತು. ನನಗೆ ಅದರಿಂದ ಬದುಕೇ ಬೇಸರ ಆಗ್ಬಿಟ್ಟಿತ್ತು. ಅದನ್ನು ಹೋಗಿಸ್ಕೋಬೇಕು ಅಂತ ವೈದ್ಯರ ಹತ್ರ ಹೋದೆ. ಈ ಚಿಕಿತ್ಸೆನ ಹೇಳಿದರು. ನನ್ನ ಚಿಕಿತ್ಸೆ ಮುಗೀತು. ನನ್ನನ್ನು ಹೊರಗೆ ತೆಗೆ. ಆ ವೈದ್ಯರಿಗೆ ಎಷ್ಟು ಕೃತಜ್ಞನಾಗಿದ್ರು ಸಾಲದು ಅಂತ ಹೇಳ್ದ ರಾಮಕೃಷ್ಣ. ಅಗಸ ಬಿಟ್ಟು ಕಣ್ಣು ಬಿಟ್ಕೊಂಡು ರಾಮನನ್ನು ನೋಡ್ತಾ ಇದ್ದ. ತನ್ನ ಗೂನು ಬೆನ್ನಿಗೂ ಇದೇ ಚಿಕಿತ್ಸೆ ಮಾಡಿದರೆ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದ. ನಾನು ಇದೇ ಚಿಕಿತ್ಸೆ ಮಾಡ್ಕೊಳ್ಬಹುದಾ ಅಂತ ಅಗಸರನವ ತೆನಾಲಿ ರಾಮಕೃಷ್ಣನಿಗೆ ಕೇಳ್ದ. ಓಹೋ, ಯಾಕಾಗಬಾರ್ದು? ನನ್ನ ವೈದ್ಯರು ನಗರಕ್ಕೆ ಹೋಗಿದ್ದಾರೆ. ಅವರು ಇನ್ನು 3 ತಾಸು ಬಿಟ್ಟು ಇಲ್ಲಿಗೆ ಬರ್ತಾರೆ. ನೀನು ಅವರಿಗಾಗಿ ಕಾಯಬಹುದು. ಅಥವಾ ನನ್ನನ್ನು ಈಗಲೇ ಹೊರಗೆ ತೆಗೆದ್ರೆ ಈಗಲೇ ಚಿಕಿತ್ಸೆ ಶುರುನೂ ಮಾಡಬಹುದು, ಬಾ ಅಂತ ರಾಮಕೃಷ್ಣ ಕರೆದ. ಆಗಸರನವನಿಗೆ ತುಂಬ ಆತರ ಆಗ್ಬಿಡ್ತು. ಯಾವಾಗ ನನ್ನ ಗೂನ್ ಬೆನ್ನು ಸರಿಯಾಗುತ್ತೋ ಅನ್ನೋ ಖುಷಿನಲ್ಲಿ ಅವನೇನು ಮಾಡ್ದ, ರಾಮಕೃಷ್ಣನನ್ನು ಹೊರಗೆ ತೆಗೆದು ತಾನು ಅದರೊಳಗೆ ಹೋಗಿ ನೆಟ್ಟಗೆ ನಿಂತು ಮಣ್ಣನ್ನು ಮುಚ್ಕೊಂಡ. ನೋಡು, ನನ್ನ ಬೆನ್ನು ಎಷ್ಟು ನೇರವಾಗಿದೆ ಅಂತ ರಾಮಕೃಷ್ಣ ಅಗಸರವನಿಗೆ ತೋರಿಸಿದ. ಅಗಸರನವನಿಗೆ ನೋಡಿ ಆಶ್ಚರ್ಯವಾಯಿತು. ರಾಮಕೃಷ್ಣನ ಬೆನ್ನು ಒಂದು ಸ್ವಲ್ಪನೂ ಗೂನು ಇಲ್ಲೇ ಇಲ್ಲ, ಎಲ್ಲ ಹೋಗ್ಬಿಟ್ಟಿದೆ ಅಂತ ಅಗಸರನವನು ನಂಬ್ಕೊಂಡ್ಬಿಟ್ಟ. ಮಿತ್ರ, ನಾನು ಗುಂಡಿಗೆ ಇಳಿಯುತ್ತೇನೆ, ದಯವಿಟ್ಟು ಮಣ್ಣು ತುಂಬಿಸು ಅಂತ ಹೇಳಿ ಆ ಅಗಸರನವನು ಗುಂಡಿಯಲ್ಲಿ ಇಳಿದ, ಮಣ್ಣನ್ನು ತುಂಬಿಸ್ಕೊಂಡ. ರಾಮಕೃಷ್ಣನಿಗೂ ಅದೇ ಬೇಕಾಗಿತ್ತು. ಅವನು ಮಣ್ಣನ್ನೆಲ್ಲ ತುಂಬಿ ಅಗಸರನ ಬಟ್ಟೆ ಗಂಟಿತ್ತಲ್ಲ, ಆ ಬಟ್ಟೆ ಗಂಟನ್ನ ಎತ್ಕೊಂಡು ರಾಮ ಅಲ್ಲಿಂದ ಕಾಲ್ಕಿತ್ತ. ಬೆನ್ನು ಗೂನು ಹೋಗುವುದು ಅಂತ ಹೇಳಿ ಅಗಸರವನಿಗೆ ನನ್ನ ಗೂನು ಬೆನ್ನು ಹೋಗುತ್ತಲ್ಲ ಅಂತ ಖುಷಿ ಆದರೆ, ನನ್ನ ಜೀವ ಉಳಿತಲ್ಲ ಅಂತ ರಾಮಕೃಷ್ಣನಿಗೆ ಖುಷಿ ಆಯಿತು. ಸರಿ, ರಾಜಭಟ್ರು ಆನೆಯನ್ನು ಹಿಡ್ಕೊಂಡು ಬಂದರು. ಬಂದು ನೋಡ್ತಾರೆ, ಗುಂಡಿಯಲ್ಲಿ ಬೇರೆನೇ ಮನುಷ್ಯ ಇದ್ದಾನೆ. ಅಗಸರನವನು ಇಲ್ವೇ ಇಲ್ಲ, ರಾಮಕೃಷ್ಣ ಇಲ್ವೇ ಇಲ್ಲ. ಅವನು ಗೋಳಾಡ್ಲಿಕ್ಕೆ ಶುರು ಮಾಡಿಬಿಟ್ಟ ಅಗಸರವನು. ಆಗ ಅಗಸರವನಿಗೆ ಎಲ್ಲ ಗೊತ್ತಾಯ್ತು ವಿಷಯ. ಓಹೋ, ಇದರಲ್ಲೇನೋ ಗೋಲ್ಮಾಲಿದೆ, ಓಹೋ ಇದರಲ್ಲೇನೋ ಗೋಲ್ಮಾಲಿದೆ ಅಂತ ಅಗಸರನವನಿಗೆ ಗೊತ್ತಾಯ್ತು. ಅವನು ಗೋಳಾಡ್ಲಿಕ್ಕೆ ಶುರು ಮಾಡ್ದ. ಭಟರಿಗೆ ತಮ್ಮ ಕಣ್ಣುಗಳನ್ನು ತಾವೇ ನಂಬಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ನೀನ್ಯಾರು? ನಾವಿಲ್ಲಿ ಬೇರೆಯವನನ್ನು ಹೂತಿದ್ದೆವಲ್ಲ, ಅವನೆಲ್ಲಿ ಹೋದ ವಿಚಾರಿಸಿದ್ರು ರಾಜಭಟ್ರು. ಅವರು ಅಗಸರವನಿಂದ ಕಥೆಯನ್ನು ಕೇಳಿದರು. ಗೂನು ನಿವಾರಣಾ ಚಿಕಿತ್ಸೆಯ ವಿಷಯವೂ ಅವರಿಗೆ ಗೊತ್ತಾಯಿತು. ನಾನೊಬ್ಬ ಅಗಸರವನು, ಇಲ್ಲಿ ಹೂತಿದ್ದವನು ತನ್ನ ಗೂನು ತೆಗೆಯಲು ವೈದ್ಯರ ಸಲಹೆ ಮೇರೆಗೆ ಗುಂಡಿ ಚಿಕಿತ್ಸೆ ಮಾಡುತ್ತಿದ್ದೇನೆಂದು ಹೇಳಿದ. ನನ್ನ ಗೂನು ತೆಗೆಯಲು ಸಹಾಯ ಮಾಡುವುದಾಗಿ ಹೇಳಿ ನನ್ನನ್ನು ನಂಬಿಸಿ ಮೋಸ ಮಾಡಿ
ಇಲ್ಲಿ ಹೂತು ಹಾಕಿ ಹೊರಟು ಹೋದ. ಅವನ ಮೋಸ ಈಗ ನನಗೆ ಅರ್ಥವಾಗುತ್ತಿದೆ ಎಂದು ಅಗಸರವನು ವಿವರಿಸಿದ. ರಾಜಭಟರು ಅಗಸರವನನ್ನ ಮೇಲೆತ್ತಿದ್ರು. ಅವರಿಗೆ ಎಲ್ಲ ಅರ್ಥ ಆಯಿತು. ಅಗಸರವನನ್ನ ನೇರವಾಗಿ ಅರಮನೆಗೆ ಕರ್ಕೊಂಡು ಹೋದ್ರು. ಅವರು ಅರಮನೆಯನ್ನ ತಲುಪಿದಾಗ ತೆನಾಲಿ ರಾಮಕೃಷ್ಣ ಆಗ್ಲೇ ಬಟ್ಟೆ ಗಂಟು ಹೊತ್ಕೊಂಡು ಆಸ್ಥಾನಕ್ಕೆ ಹೋಗ್ಬಿಟ್ಟಿದ್ದ. ಅಗಸರವನನ್ನು ನೋಡಿದ ಕೂಡಲೇ ತೆನಾಲಿರಾಮ ನಡೆದುದೆಲ್ಲ ಕೃಷ್ಣದೇವರಾಯನಿಗೆ ವಿವರಿಸ್ದ. ಕೃಷ್ಣದೇವರಾಯ ಗೊಳ್ಳೆಂದು ನಕ್ಕ. ಸಂದರ್ಭಕ್ಕೆ ತಕ್ಕಂತೆ ಬುದ್ಧಿ ಉಪಯೋಗಿಸಿ ಪಾರಾಗಿ ಬಂದದ್ದಕ್ಕೆ ತೆನಾಲಿ ರಾಮಕೃಷ್ಣನನ್ನ ಅಭಿನಂದಿಸ್ದ. ನೋಡಪ್ಪ, ನನಗೆ ತುಂಬ ಸಂತೋಷ ಆಗಿದೆ. ನಾನು ನಿನ್ನಿಂದ ಪ್ರಭಾವಿತನಾಗಿದ್ದೀನಿ. ನಿನ್ನನ್ನು ನನ್ನ ಮಂತ್ರಿಯಾಗಿ ನೇಮಿಸಲು ಇಷ್ಟಪಡ್ತೀನಿ ಅಂತ ಕೃಷ್ಣದೇವರಾಯ ಹೇಳ್ದ. ಪ್ರಭು, ತಮ್ಮ ದಯೆ, ನನಗೆ ತುಂಬ ಸಂತೋಷವಾಗಿದೆ. ಆದರೆ ಒಂದು ಸಮಸ್ಯೆ ಇದೆ. ನಾನು ವಿದೂಷಕನೂ ವಿಕಟ ಕವಿಯೂ ಆಗುವೆ ಅಂತ ಕಾಳಿಕ ಮಾತೆ ನನಗೆ ಆಶೀರ್ವಾದ ಮಾಡಿದ್ದಾಳೆ. ಆದ್ದರಿಂದ ಮಂತ್ರಿಯೊಬ್ಬನ ಕಾರ್ಯಭಾರಗಳನ್ನು ನಿರ್ವಹಿಸಲು ನನ್ನಿಂದ ಸಾಧ್ಯವಾಗಲಾರದೆಂದು ಅನಿಸುತ್ತದೆ. ತೆನಾಲಿ ರಾಮಕೃಷ್ಣ ಬಲು ವಿನಯದಿಂದಲೇ ಈ ಮಾತನ್ನು ಹೇಳಿದರೂ ಕೂಡ ರಾಜನಿಗೆ ಎದುರಾಡಿ ಮಾತಾಡಿದ್ರಿಂದ ಕೃಷ್ಣದೇವರಾಯನಿಗೆ ತುಂಬ ಸಿಟ್ಟು ಬಂದ್ಬಿಡ್ತು. ಸಿಟ್ಟು ಬಂದು, ಯಾರಿಂದಲೂ ಒಂದಿಷ್ಟು ವಿರೋಧವನ್ನಾಗಲಿ ಉದ್ದಟತನವನ್ನಾಗಲಿ ನಾನು ಸಹಿಸಲಾರೆ. ನನ್ನ ಇಚ್ಛೆಯನ್ನು ತಿರಸ್ಕರಿಸಲು ನಿನಗೆಷ್ಟು ಧೈರ್ಯ? ತಕ್ಷಣ ನನ್ನ ಆಸ್ಥಾನದಿಂದ ಹೊರಟು ಹೋಗು. ಮತ್ತೆ ನಿನ್ನ ಮುಖ ನನಗೆ ತೋರಿಸಬೇಡ ಅಂತ ಹೇಳಿ ಕೃಷ್ಣದೇವರಾಯ ಗುಡುಗ್ಲಿಕ್ಕೆ ಶುರು ಮಾಡಿದ. ನಿಮ್ಮ ಇಚ್ಛೆಯಂತೆಯೇ ಆಗಲಿ ಮಹಾಪ್ರಭು ಎಂದು ಹೇಳಿ ವಂದಿಸಿ ತೆನಾಲಿರಾಮ ಹೊರಟೋದ. ಆಸ್ಥಾನದವರೆಲ್ಲ ಈ ಪ್ರಕರಣ ನೋಡಿ ಬೆಚ್ಚಿ ಬಿದ್ರು. ಅವರಿಗೆ ರಾಮಕೃಷ್ಣನ ಮೇಲೆ ಅನುಕಂಪ ಉಂಟಾಯಿತು. ಇಂತಹ ಬುದ್ಧಿವಂತನಾದ, ವಿನಯಶೀಲನಾದ ಹಾಗೂ ಹಾಸ್ಯ ಮನೋಧರ್ಮದ ವ್ಯಕ್ತಿಗೆ ಆಸ್ಥಾನದಲ್ಲಿ ಒಂದು ವಿಶೇಷ ಸ್ಥಾನ ಇರಬೇಕು ಅಂತ ಎಲ್ಲರ ಮನಸ್ಸೊಳಗೆ ಅನ್ನಿಸ್ತಾ ಇತ್ತು. ಆದರೆ ದೊರೆಗೆ ಎದುರು ಮಾತಾಡೋ ಹಾಗಿಲ್ಲ. ಎಲ್ಲರೂ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿದ್ರು. ಮಾರನೇ ದಿನ ಆಸ್ಥಾನದಲ್ಲಿ ಏನೋ ಒಂದು ಗಂಭೀರವಾದ ವಿಷಯದ ಬಗ್ಗೆ ಚರ್ಚೆ ನಡೀತಾ ಇತ್ತು. ಆಗ ಇದ್ದಕ್ಕಿದ್ದ ಹಾಗೆ ಎಲ್ಲರ ಗಮನ ಆಸ್ಥಾನದ ಮಹಾದ್ವಾರದ ಕಡೆ ಹೊರಟಿತು. ಅಲ್ಲೊಂದು ವಿಚಿತ್ರ ದೃಶ್ಯ ಕಾಣಿಸ್ತು. ಅದೇನಪ್ಪ ಅಂದರೆ, ಒಬ್ಬ ವ್ಯಕ್ತಿ ತಲೆಗೆ ಮಡಕೆಯೊಂದನ್ನು ಮುಚ್ಕೊಂಡಿದ್ದಾನೆ. ಮುಚ್ಕೊಂಡು ಕಣ್ಣಿಗೆ ಮಾತ್ರ 2 ತೂತುಗಳನ್ನು ಮಾಡಿದ್ದಾನೆ. ಆ ಕಣ್ಣಿನ ಮೂಲಕ ಹೊರಗಿನ ದೃಶ್ಯಗಳನ್ನು ನೋಡ್ತಾ ಇದ್ದಾನೆ. ಆಸ್ಥಾನದಲ್ಲಿ ಸಂಪೂರ್ಣ ಮೌನ ಆವರಿಸ್ಬಿಡ್ತು. ಎಲ್ಲರೂ ದೊರೆ ಕಡೆ ನೋಡಿದ್ರು. ಕೃಷ್ಣದೇವರಾಯ ಆ ವ್ಯಕ್ತಿಯನ್ನು ಕುರಿತು, ಏಯ್, ಯಾರು ನೀನು ಎಂದು ಗದರಿದ. ಪ್ರಭು, ನಾನು ತಮ್ಮ ಆಸ್ಥಾನ ವಿದೂಷಕ. ನೀನ್ಯಾಕೆ ಮುಖಕ್ಕೆ ಮಡಕೆ ಕವಚಿ ಹಾಕಿಕೊಂಡಿದ್ದೀಯಾ? ಅಲ್ಲದೆ ವಾಪಸ್ಸು ಬರಲು ನಿನಗೆಷ್ಟು ಧೈರ್ಯ ಅಂತ ಕೃಷ್ಣದೇವರಾಯ ಕೇಳಿದ. ಮಹಾಸ್ವಾಮಿ, ನಾನು ವಾಪಸ್ಸು ಬರಬಾರದೆಂದು ನೀವೆಂದೂ ಹೇಳಿಲ್ಲವಲ್ಲ. ನಿಮಗೆ ಮುಖ ತೋರಿಸಬಾರದೆಂದು ಮಾತ್ರ ಹೇಳಿದಿರಿ. ಆದ್ದರಿಂದ ಮುಖ ಮುಚ್ಕೊಂಡು ಬಂದಿದ್ದೀನಿ ಅಂತ ಹೇಳ್ದ. ಇದನ್ನು ಕೇಳಿದ ತಕ್ಷಣ ಆಸ್ಥಾನದಲ್ಲಿದ್ದವ್ರು ಎಲ್ಲರೂ ಗೊಳ್ಳಂತ ನಗ್ಲಿಕ್ಕೆ ಶುರು ಮಾಡಿಬಿಟ್ರು. ಕೃಷ್ಣದೇವರಾಯ ಸಿಂಹಾಸನದಿಂದ ಎದ್ದು ತೆನಾಲಿ ರಾಮಕೃಷ್ಣನ ಬಳಿ ಬಂದು ಅವನ ತಲೆಯಿಂದ ಮಡಿಕೆಯನ್ನು ತೆಗೆದು ಅವನನ್ನು 2 ತೋಳುಗಳಿಂದ ಅಪ್ಪಿಕೊಂಡ. ತೆನಾಲಿ ರಾಮಕೃಷ್ಣ, ನಾನೆಂದೂ ನಿನ್ನನ್ನು ದಂಡಿಸುವ ಉದ್ದೇಶ ಹೊಂದಿರಲಿಲ್ಲ. ನೀನು ನಿನ್ನ ಬುದ್ಧಿಶಕ್ತಿಯನ್ನು ಯಾವ ರೀತಿಯಲ್ಲೆಲ್ಲ ಉಪಯೋಗಿಸುವೆ ಎಂದು ಪರೀಕ್ಷೆ ಮಾಡಲು ಅದನ್ನೆಲ್ಲ ಮಾಡಿದೆ. ಶಿರಚ್ಛೇದನವನ್ನು ಕಾರ್ಯಗತಗೊಳಿಸಬಾರದೆಂದು ನಾನು ಭಟರ ಮುಖ್ಯಸ್ಥನಿಗೆ ರಹಸ್ಯವಾಗಿ ಸೂಚನೆ ಕೊಟ್ಟಿದ್ದೆ. ಆದರೆ ನೀನು ಮೊದಲ ಬಾರಿ ಬಂದಾಗ ಕಾವಲುಗಾರನಿಗೆ ಲಂಚದ ಆಮಿಷ ಒಡ್ಡಿದ ಪ್ರಕರಣದಲ್ಲಿ ನಾನು ಸರಿಯಾದ ನಿರ್ಧಾರವನ್ನೇ ತೆಗೆದುಕೊಂಡಿದ್ದೇನೆ. ಆ 50 ಛಡಿ ಏಟುಗಳನ್ನು ಈಗಾಗಲೇ ಕಾವಲುಗಾರ ಪಡೆದಿದ್ದಾನೆ. ಹೀಗೆ ಹೇಳಿದ ದೊರೆ ಕೆಲವು ಕ್ಷಣ ತಡೆದು, ತೆನಾಲಿ ರಾಮಕೃಷ್ಣ, ನಾನು ತುಂಬ ಪ್ರಭಾವಿತನಾಗಿದ್ದೇನೆ. ನನಗೆ ಅಪಾರ ಸಂತೋಷವಾಗಿದೆ. ಇಂದಿನಿಂದ ನೀನು ನನ್ನ ಆಸ್ಥಾನ ವಿದೂಷಕ. ನಿನಗೆ ಇನ್ನು ಮುಂದೆ ಯಾವ ರೀತಿಯ ದಂಡನೆಯೂ ಇಲ್ಲ ಅಂತ ನಾನು ಭಾಷೆ ಕೊಡ್ತೇನೆ ಅಂತ ಹೇಳ್ದ. ಹೀಗೆ ಹೇಳಿ ಕೃಷ್ಣದೇವರಾಯ ತನ್ನ ಕೊರಳಲ್ಲಿ ಇದ್ದಂತಹ ವಜ್ರಖಚಿತವಾದ ಹಾರವೊಂದನ್ನು ತೆನಾಲಿ ರಾಮಕೃಷ್ಣನ ಕೊರಳಿಗೆ ಹಾಕಿ ಅಭಿನಂದಿಸ್ತಾನೆ. ಪುಟಾಣಿ ಮಕ್ಕಳೇ, ಇಷ್ಟೆಲ್ಲ ಕಷ್ಟಪಟ್ಟು ತೆನಾಲಿ ರಾಮಕೃಷ್ಣ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ವಿದೂಷಕ ಅಂತ ಅನ್ನಿಸ್ಕೊಂಡ. ನೋಡಿದ್ರಾ, ಏನೇ ಒಂದು ಒಳ್ಳೆ ಕೆಲಸ ಸಾಧಿಸಬೇಕಾದ್ರೆ
ಅದಕ್ಕೆ ದೃಢವಾದ ಮನಸ್ಸಿರಬೇಕು. ಮತ್ತೆ ನಾನು ಪಡೆದೇ ಪಡಿತೀನಿ ಅನ್ನೋ ಛಲ ಇರಬೇಕು. ಆಗ ಆ ಕೆಲಸ ನಿಜವಾಗ್ಲೂ ಕೈಗೂಡುತ್ತೆ. ಸರಿನಾ? ಸರಿ, ಹಾಗಾದರೆ ಸರಳ ಕಥೆಗಳು ಚಾನಲ್ ಇಷ್ಟ ಆಗಿದ್ರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.